ಮುಟ್ಟಿದ ತಕ್ಷಣ 80ಕ್ಕೆ ಹೋಗ್ತಾ ಇದೆ ಗಾಡಿ, ಇನ್ನೇನು ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ 140 ಕಿಲೋಮೀಟರ್ಸ್ಗೆ ಯಾಕೆ 2,39,000 ಕೊಡಬೇಕು ಅಂದರೆ ನಿಮಗೆ ಒಂದು ರೇಂಜ್ ಆಂಗ್ಸೈಟಿ ಇರ್ಬೋದು, ಓಕೆ ಒಪ್ಕೋತೀನಿ, ಬಟ್ ಚಾರ್ಜಿಂಗ್ ಆಂಗ್ಸೈಟಿ ಕಮ್ಮಿ ಮಾಡುತ್ತೆ. ನೋಡಿ ಸ್ಪೀಡ್ ಹೋದೆ ಬಿಟ್ಟೆ ಹೋಗ್ತಾನೇ ಇದೆ, ಒಳ್ಳೆ ಫ್ರೀ ವೀಲ್ ಸೈಕಲ್ ಹೋಗುತ್ತಲ್ಲ ಆ ರೀತಿ ಹೋಗ್ತಾನೆ ಇದೆ ಅದೇ ಸ್ಪೀಡ್ನಲ್ಲಿ. ಆ್ಯಕ್ಚುಲಿ ಗಾಡಿ ಫುಲ್ ಕಂಟ್ರೋಲಲ್ಲಿ ಇರುತ್ತೆ ನಿಮಗೆ. ದೇಶದ ಯಾವುದೇ ಕಾರ್ ಚಾರ್ಜಿಂಗ್ ಫೆಸಿಲಿಟಿ ಇರುವಂತಹ ಜಾಗದಲ್ಲಿ ನೀವು ಈ ಒಂದು ರ್ಯಾಪ್ಟಿ HV T30ನ ನೀವು ಚಾರ್ಜ್ಗೆ ಹಾಕೋಬಹುದು. ಈ ಒಂದು 5.4 kWh ಬ್ಯಾಟ್ರಿಗೆ 200 ಕಿಲೋಮೀಟರ್ಸ್ IDC ರೇಂಜ್ನ ಕ್ಲೇಮ್ ಮಾಡಿದ್ದಾರೆ. ಕಂಫರ್ಟ್ ಮೋಡ್ನಲ್ಲಿ ರಿಯಲ್ ವರ್ಲ್ಡ್ ರೇಂಜ್ ಏನು ಅಂದರೆ 120 to 140 ಕಿಲೋಮೀಟರ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಪರ್ ಚಾರ್ಜ್. ಪವರ್ ಮೋಡ್ನಲ್ಲಿ 100 ಕಿಲೋಮೀಟರ್ ಎಕ್ಸ್ಪೆಕ್ಟ್ ಮಾಡ್ಬೋದು, 95 to 100. ಸ್ಪ್ರಿಂಟ್ ಮೋಡ್ಗೆ ಹಾಕಿದ್ದೀನಿ ಅಂದರೆ ಆರಾಮಾಗಿ 75 ಕಿಲೋಮೀಟರ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕ್ರೂಸ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಆ್ಯಕ್ಚುಲಿ ಇಂಡಿಯಾದ ಸೇಫೆಸ್ಟ್ ಎಲೆಕ್ಟ್ರಿಕ್ ಬೈಕ್ ಅಂತಲೇ ಹೇಳ್ಬೋದು ಬಿಕಾಸ್ ಆಫ್ ಇಟ್ಸ್ ಹೀಟ್ ಮ್ಯಾನೇಜ್ಮೆಂಟ್. ಸೊ ಇದಾಗಿತ್ತು ರ್ಯಾಪ್ಟಿ T30 SCನ ಒಂದು ಶಾರ್ಟ್ ರೈಡ್ ಸ್ಟೋರಿ. ಸೊ ಈ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿಯ ಬೈಕ್ ಮತ್ತು ಕಾರ್ ಅಪ್ಡೇಟ್ಸ್ ನಿಮಗೆ ಬೇಗ ತಲುಪುತ್ತೆ.